ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ವೈಸಾಪ್ ಕನಕೋತ್ಸವ ನಡೀತು. ಅದಾದಮೇಲೆ ಇವಾಗ ರಂಗೋಲಿ ಸ್ಪರ್ಧೆದೆಲ್ಲ ಮಾಡ್ತಿದ್ದಾರೆ. ಎಲ್ಲ ನಡೀತಿದೆ, ಎಲ್ಲ ಚೆನ್ನಾಗಿ ನಡೀತಿದೆ. ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಯೂತ್ಗಳೇ ಆಗ್ಬೋದು, ಹಿರಿಯ ಮುಖಂಡರುಗಳೇ ಆಗ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳೋದು, ಸಾಹೇಬರು ಎಲ್ಲ ಹೆಲ್ಪು ಮಾಡ್ತಿದ್ದಾರೆ. ಏನೇನು ಕ್ರೀಡೆಗಳು ಈಗಾಗಲೇ ನಡೆದಿದೆ, ಅದ್ರ ಬಗ್ಗೆ ಹೇಳಿ. ಕಟ್ಟಡ ಏನು ಹೇಳ್ಬೇಕು ರೀ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಆಶಾ ಅಂತೇಳಿ, ತೋಟರೆಡ್ಡಿ, KDP ಮೆಂಬರ್ ಆಗಿದ್ದೀನಿ. ಕನಕೋತ್ಸವದ ಬಗ್ಗೆ ಮಾತಾಡಬೇಕು ಅಂದರೆ ಹೇಳೋಕ್ಕಾಗಲ್ಲ. ತುಂಬ ಕಾರ್ಯಕ್ರಮಗಳು ನಡೆಸ್ತಿದ್ದಾರೆ ನಮ್ಮ ಸಾಹೇಬರು DK ಶಿವಕುಮಾರ್ ಅವರು. ಏನಂತ ಹೇಳಿದ್ರೆ, ಈಗ ವೈಸಾಪ್ ಕನಕೋತ್ಸವ ಮಾಡಿದ್ರು, ಅದರಲ್ಲೂ ತುಂಬ ಚೆನ್ನಾಗೆಲ್ಲ ಭಾಗವಹಿಸಿದ್ರು. ಒಳ್ಳೊಳ್ಳೆ ಸಾಂಗ್ಗಳು, ಒಂದು ಡ್ಯಾನ್ಸ್ ಕಾರ್ಯಕ್ರಮಗಳೇ ಆಗ್ಬೋದು, ಒಂದು ಕ್ರೀಡೆನೇ ಆಗ್ಬೋದು, ತುಂಬ ಚೆನ್ನಾಗಿ ನಡೀತಿದೆ. ಎಲ್ಲನೂ ಹೇಳೋಕ್ಕಾಗಲ್ಲ, ತುಂಬ ಕ್ರೀಡೆಗಳು ನಡೀತಿದೆ. ಆಮೇಲೆ ರಂಗೋಲಿ ಸ್ಪರ್ಧೆದು ಅವಾಗೆಲ್ಲ ಬರೀ ತಾಲೂಕು ಮಟ್ಟದಲ್ಲಿ ನಡೀತಾ ಇತ್ತು. ಇವಾಗೆಲ್ಲ ಹಳ್ಳಿ ಪಂಚಾಯಿತಿಗಳೇ ಆಗ್ಬೋದು, ಗ್ರಾಮ ಪಂಚಾಯಿತಿಗಳು, ಆಮೇಲೆ ಹೋಬಳಿ ಲೆವೆಲಲ್ಲೆಲ್ಲ ತುಂಬ ಚೆನ್ನಾಗಿ ನಡೀತಿದೆ. ಇಡೀ ತಾಲೂಕೆ ಹಬ್ಬ ಥರ ನೆರವೇರಿಸ್ತದೆ ಕನಕೋತ್ಸವನ. ಹಳ್ಳಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ವೈಸಾಪ್ ಕನಕೋತ್ಸವ ನಡೀತು. ಅದಾದಮೇಲೆ ಇವಾಗ ರಂಗೋಲಿ ಸ್ಪರ್ಧೆದೆಲ್ಲ ಮಾಡ್ತಿದ್ದಾರೆ. ಎಲ್ಲ ನಡೀತಿದೆ, ಎಲ್ಲ ಚೆನ್ನಾಗಿ ನಡೀತಿದೆ. ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಯೂತ್ಗಳೇ ಆಗ್ಬೋದು, ಹಿರಿಯ ಮುಖಂಡರುಗಳೇ ಆಗ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳೋದು, ಸಾಹೇಬರು ಎಲ್ಲ ಹೆಲ್ಪು ಮಾಡ್ತಿದ್ದಾರೆ.